ಹಾಯ್, ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹಿಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನಃ ಕೇಳುತ್ತಿರುವ ಸಾಮಾನ್ಯ ಅಧ್ಯಯನದ ಬಗೆಗಿನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ. ಹಾಗಾಗಿ ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಶ್ನೆ ಸಂಖ್ಯೆ 1. ಕೆಳಗಿನ ದಂಗೆಗಳಲ್ಲಿ ಯಾವುದಾದರೂ ಒಂದು ನೀಲ್ ದರ್ಪಣ್ ನಾಟಕದ ನಂಟನ್ನು ಹೊಂದಿರುತ್ತದೆ? ಉತ್ತರ ಸಿ, ಇಂಡಿಗೋ ದಂಗೆ. ಇದು ನೀಲ್ ದರ್ಪಣ್ ನಾಟಕದ ನಂಟನ್ನು ಹೊಂದಿದೆ. ಪ್ರಮುಖ ಬುಡಕಟ್ಟುಗಳು ಮತ್ತು ದಂಗೆ ನಡೆದ ಸ್ಥಳಗಳು: ಪೋಪ್ಲಾ ದಂಗೆ ಕೇರಳ, ಪನ್ಬಾ ದಂಗೆ ಬೆಂಗಾಲ್, ಸಂತಾಲ್ ದಂಗೆ ಪಶ್ಚಿಮ ಬಂಗಾಳ, ಬಿರ್ಸಾ ಮುಂಡಾ ದಂಗೆ ಜಾರ್ಖಂಡ್, ಸನ್ಯಾಸಿ ದಂಗೆ ಬಂಗಾಳಿ. ಈ ದಂಗೆಗಳನ್ನು ಹೊಂದಿಸಿ ಬರೆಯಿರಿ ರೂಪದಲ್ಲಿ ಸಾಕಷ್ಟು ಬಾರಿ ಕೇಳಿರುತ್ತಾರೆ. ಪ್ರಶ್ನೆ ಸಂಖ್ಯೆ 2. ಕೆಳಗೆ ತೋರಿಸಲಾದ ಇಲಾಖೆಗಳಲ್ಲಿ ಯಾವುದು ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ನೇರವಾಗಿ ಕಾರ್ಯನಿರ್ವಹಿಸುತ್ತದೆ? ಉತ್ತರ ಎ, ಅಣುಶಕ್ತಿ ಇಲಾಖೆ. ಈ ಇಲಾಖೆಯು ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ನೇರವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ ಸಂಖ್ಯೆ 3. ಪ್ರಾದೇಶಿಕ ವಾಯುಮಾರ್ಗ ಸಂಪರ್ಕವನ್ನು ಸುಧಾರಿಸಲು ಉದ್ದೇಶ ಹೊಂದಿರುವ ಉಡಾನ್ ಯೋಜನೆಯಡಿ ಪ್ರಥಮ ಹಾರಾಟ ಇವುಗಳ ನಡುವೆ ನಡೆಯಿತು? ಉತ್ತರ ಬಿ, ಶಿಮ್ಲಾ ಮತ್ತು ದೆಹಲಿಯ ನಡುವೆ ನಡೆಯಿತು. ಪ್ರಶ್ನೆ ಸಂಖ್ಯೆ 4. ಆರ್ಯ ಸಮಾಜದ ಸ್ಥಾಪಕ ಯಾರು? ಉತ್ತರ ಡಿ, ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಆರ್ಯ ಸಮಾಜದ ಸ್ಥಾಪನೆಯಾದ ವರ್ಷ 1875. ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿದವರು ದಯಾನಂದ ಸರಸ್ವತಿ. ಸತ್ಯಾರ್ಥ ಪ್ರಕಾಶ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು. ಪ್ರಶ್ನೆ ಸಂಖ್ಯೆ 5. ಯಾವುದರ ಶಿಫಾರಸ್ಸಿನ ಮೇಲೆಗೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ? ಉತ್ತರ ಬಿ, ಸರ್ಕಾರಿಯ ಕಮಿಷನ್. ಇದರ ಶಿಫಾರಸ್ಸಿನ ಮೇರೆಗೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ. ಇದು ಒಂದು ಸಂವಿಧಾನಕ ಸಂಸ್ಥೆಯಾಗಿದೆ. ಅಂತಾರಾಜ್ಯ ಪರಿಷತ್ತಿಗೆ ಸಂಬಂಧಿಸಿದ ವಿಧಿ 263ನೇ ವಿಧಿ 1990 ಮೇ 28ರಂದು ಸ್ಥಾಪನೆಯಾಯಿತು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಅಂತಾರಾಜ್ಯ ಮಂಡಳಿಯ ಸ್ಟ್ಯಾಂಡಿಂಗ್ ಸಮಿತಿಯ ಅಧ್ಯಕ್ಷರು ಗೃಹ ಸಚಿವರಾಗಿರುತ್ತಾರೆ. ಪ್ರಶ್ನೆ ಸಂಖ್ಯೆ 6. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ಯಾರು ವಹಿಸುತ್ತಾರೆ? ಉತ್ತರ ಎ, ಮುಖ್ಯಮಂತ್ರಿ. ಇವರು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ವಹಿಸುತ್ತಾರೆ. ಸಂವಿಧಾನದ 164ನೇ ವಿಧಿಯ ಪ್ರಕಾರ ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ರಾಜ್ಯಪಾಲರು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ. ಪ್ರಶ್ನೆ ಸಂಖ್ಯೆ 7. ಗುರುನಾನಕರ ಜನ್ಮಸ್ಥಳ ಯಾವುದು? ಉತ್ತರ ಸಿ, ತಳವಂಡಿ. ಇದು ಗುರುನಾನಕರ ಜನ್ಮಸ್ಥಳವಾಗಿದೆ. ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕ್ ಕರ್ನಾಟಕದ ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ್ದರು. ಬೀದರ್ನಲ್ಲಿ ಗುರುನಾನಕ್ ಜೀರಾ ಇದೆ. ಪ್ರಶ್ನೆ ಸಂಖ್ಯೆ 8. ಖಜುರಾಹೋ ಯಾವ ರಾಜ್ಯದಲ್ಲಿದೆ? ಉತ್ತರ ಡಿ, ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 9. ಕೆಳಗಿನವುಗಳಲ್ಲಿ ಯಾವುದು ಇಸ್ರೋ ವರ್ಕ್ ಹಾರ್ಸ್ ಎಂದು ತಿಳಿಯಲ್ಪಟ್ಟಿದೆ? ಉತ್ತರ ಬಿ, PSLV. ನಿಯಂತ್ರಣಾ ಕೇಂದ್ರಗಳು ಇರುವ ಸ್ಥಳ ಹಾಸನ ಮತ್ತು ಭೂಪಾಲ್. ಭಾರತದ 104 ಉಪಗ್ರಹಗಳನ್ನು ಉಡಾವಣೆ ಮಾಡಿದ ವಾಹಕ PDLS C-37. ಪ್ರಶ್ನೆ ಸಂಖ್ಯೆ 10. ಪ್ರಾಯೋಗಿಕ ಆಧಾರದ ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ಚುನಾವಣೆಯಲ್ಲಿ VVPAT ಬಳಸಲಾಯಿತು? ಉತ್ತರ ಎ, ನಾಗಾಲ್ಯಾಂಡ್ 2013ರ ಬೈ ಎಲೆಕ್ಷನ್ನಲ್ಲಿ ಮೊದಲ ಬಾರಿಗೆ VVPATಯನ್ನು ಬಳಸಲಾಯಿತು. VVPAT ಎಂದರೆ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. EVM ಎಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. EVM ಮೊದಲು ಬಳಸಿದ್ದು 1982 ಕೇರಳದ ಪರೋರಿನ ವಿಧಾನಸಭಾ ಕ್ಷೇತ್ರದಲ್ಲಿ. ಪ್ರಶ್ನೆ ಸಂಖ್ಯೆ 11. ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಯಾವುದು? ಉತ್ತರ ಸಿ, ಬೀಟ್. ಡಿಜಿಟಲ್ ವ್ಯವಸ್ಥೆಯಲ್ಲಿ ಬೀಟ್ ಅತ್ಯಂತ ಚಿಕ್ಕ ಘಟಕವಾಗಿದೆ. ಹಾಗೆಯೇ ಯೋಟಾ ಬೈಟ್ ಅತ್ಯಂತ ದೊಡ್ಡ ಘಟಕವಾಗಿದೆ.
ಪ್ರಶ್ನೆ ಸಂಖ್ಯೆ 12, ಸಾಗರ್ ಸಾಮ್ರಾಟ್ ಎನ್ನುವುದು ಒಂದು. ಉತ್ತರ ಎ ತೈಲ ದಿಬ್ಬ. ಸಾಗರ್ ಸಾಮ್ರಾಟ್ ಎಂದರೆ ಭಾರತದ ಕಡಲ ಆಚೆಗೆ ತೈಲ ಅನ್ವೇಷಣಾ ದಿಬ್ಬವಾಗಿದೆ. ಸಮುದ್ರದ ಅಡಿಯಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ಬಳಸಲಾಗುತ್ತದೆ. ಇದನ್ನು ONGC ಸಂಸ್ಥೆ ಬಳಸುತ್ತದೆ. ಪ್ರಶ್ನೆ ಸಂಖ್ಯೆ 13, ರಾಷ್ಟ್ರೀಯ ಹೆದ್ದಾರಿ 2 ಇದನ್ನು ಜೋಡಿಸುತ್ತದೆ. ಉತ್ತರ ಬಿ ದೆಹಲಿ ಮತ್ತು ಕೋಲ್ಕತ್ತಾವನ್ನು ರಾಷ್ಟ್ರೀಯ ಹೆದ್ದಾರಿ 2 ಜೋಡಿಸುತ್ತದೆ. ರಾಷ್ಟ್ರೀಯ ಹೆದ್ದಾರಿ 1 ಇದು ದೆಹಲಿ ಮತ್ತು ಅಮೃತಸರವನ್ನು ಜೋಡಿಸುತ್ತದೆ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH-44. ಇದು ಶ್ರೀನಗರದಿಂದ ಕನ್ಯಾಕುಮಾರಿಯನ್ನು ಸಂಪರ್ಕಿಸುತ್ತದೆ. ಇದು ಉತ್ತರದಿಂದ ದಕ್ಷಿಣಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 27. ಭಾರತದ ಅತಿ ಚಿಕ್ಕ ಹೆದ್ದಾರಿ NH-47A. ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಕರ್ನಾಟಕದ ಅತಿ ಉದ್ದವಾದ ಹೆದ್ದಾರಿ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಪ್ರಶ್ನೆ ಸಂಖ್ಯೆ 14, ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿದೆ? ಉತ್ತರ ಎ ಬಿಹಾರ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿದೆ. ಉತ್ತರ ಪ್ರದೇಶ ಗೋಧಿ, ಪಶ್ಚಿಮ ಬಂಗಾಳ ಸೆಣಬು ಮತ್ತು ಭತ್ತ, ಕೇರಳ ರಾಜ್ಯ ರಬ್ಬರ್ ಮತ್ತು ಮಸಾಲೆ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುತ್ತದೆ. ಪ್ರಶ್ನೆ ಸಂಖ್ಯೆ 15, ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ಇಲ್ಲಿ ಇವೆ. ಉತ್ತರ ಡಿ ರಾಯಚೂರು ಮತ್ತು ಬಳ್ಳಾರಿ. ಕರ್ನಾಟಕದ ಪ್ರಮುಖ ಥರ್ಮಲ್ ವಿದ್ಯುತ್ ಕೇಂದ್ರಗಳು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ರಾಯಚೂರಿನಲ್ಲಿದೆ. ಯರಮರಸ್ ಮತ್ತು ಕುಡುತಿನಿ ಥರ್ಮಲ್ ಪವರ್ ಸ್ಟೇಷನ್ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಕೂಡಗಿ ಥರ್ಮಲ್ ಪವರ್ ಸ್ಟೇಷನ್ ವಿಜಯಪುರ ಜಿಲ್ಲೆಯಲ್ಲಿದೆ. ಉಡುಪಿ ಥರ್ಮಲ್ ಪವರ್ ಸ್ಟೇಷನ್ NTPCL ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಪ್ರಶ್ನೆ ಸಂಖ್ಯೆ 16, ಜೇನುಗೂಡುಗಳ ನಿರ್ವಹಣೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಬಿ ಏಪಿಕಲ್ಚರ್ ಎಂದು ಕರೆಯುತ್ತಾರೆ. ಸಿರಿಕಲ್ಚರ್ ಎಂದರೆ ರೇಷ್ಮೆ ಹುಳು, ಏಪಿಕಲ್ಚರ್ ಜೇನುಗೂಡಿನ ನಿರ್ವಹಣೆ, ಪೆಸ್ಸಿಕಲ್ಚರ್ ಮೀನುಗಳ ಉತ್ಪಾದನೆ, ವರ್ಮಿಕಲ್ಚರ್ ಎರೆಹುಳುಗಳ ಅಧ್ಯಯನ, ಆರ್ಟಿಕಲ್ಚರ್ ತೋಟಗಾರಿಕೆ ಸಂಬಂಧಿಸಿದೆ, ಪೊಮೊಲಾಜಿ ಹಣ್ಣುಗಳ ಕೃಷಿ ಮತ್ತು ಉತ್ಪಾದನೆಗೆ ಸಂಬಂಧಿಸಿದೆ, ಸಿಲ್ವಿಕಲ್ಚರ್ ಮರಗಳ ಕೃಷಿ, ಪೆಟ್ರಾಲಜಿ ಶಿಲೆಗಳ ಬಗ್ಗೆ ಅಧ್ಯಯನ ಎಂದು ತಿಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 17, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪಕರು ಯಾರಾಗಿದ್ದರು? ಸಿ ದಾದಾಬಾಯಿ ನವರೋಜಿ. ಇವರು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸ್ಥಾಪಕರಾಗಿದ್ದರು. ದಾದಾಬಾಯಿ ನವರೋಜಿಯವರನ್ನು ಭಾರತದ ವೃದ್ಧ ಪಿತಾಮಹ ಮತ್ತು ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎನ್ನುವರು. ದಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂರಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ದಾದಾಬಾಯಿ ನವರೋಜಿಯವರು. ಇವರು ಭಾರತದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಅಳತೆ ಮಾಡಿದ್ದರು. ಪ್ರಶ್ನೆ ಸಂಖ್ಯೆ 18, ಭಾರತದ ರತ್ನ ನೀಡಲ್ಪಟ್ಟ ವಿದೇಶಿಯರು ಇವರಾಗಿದ್ದಾರೆ. ಉತ್ತರ ಎ ನೆಲ್ಸನ್ ಮಂಡೇಲಾ ಮತ್ತು ಖಾನ್ ಅಬ್ದುಲ್ ಗಫಾರ್ ಖಾನ್. ಇವರು ಭಾರತ ರತ್ನ ನೀಡಲ್ಪಟ್ಟ ವಿದೇಶಿಯರಾಗಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1954. ಭಾರತ ರತ್ನ ಪ್ರಶಸ್ತಿ ಮೊದಲು ಪಡೆದವರು ಸಿ ರಾಜಗೋಪಾಲಾಚಾರಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಏಕೈಕ ಕ್ರೀಡಾಪಟು ಸಚಿನ್ ತೆಂಡೂಲ್ಕರ್. ಇವರು 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಏಕೈಕ ಕ್ರೀಡಾಪಟುವಾಗಿದ್ದಾರೆ. ಭಾರತದ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯರವರು. 1955ರಲ್ಲಿ ಇವರಿಗೆ ಭಾರತ ರತ್ನ ಲಭಿಸಿತು. ಪಂಡಿತ್ ಭೀಮ್ಸೇನ್ ಜೋಶಿ 2009 ಮತ್ತು CNR ರಾವ್ 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 19, ಭಾರತೀಯ ವಿಜ್ಞಾನ ಸಂಸ್ಥೆ ಯಾವಾಗ ಸ್ಥಾಪಿಸಲಾಯಿತು? ಡಿ 1909ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ.
ಸ್ಥಾಪಕರು 4ನೇ ಕೃಷ್ಣರಾಜ ಒಡೆಯರು ಮತ್ತು ಜೇಮ್ಸ್ ಸೆಡ್ ಜಿ ಟಾಟಾ. ಪ್ರಶ್ನೆ ಸಂಖ್ಯೆ 20. ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರನನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಬಿ. ಅಡ್ವೊಕೇಟ್ ಜನರಲ್ ಎಂದು ಭಾರತದಲ್ಲಿ ರಾಜ್ಯ ಕಾನೂನು ಸಲಹೆಗಾರನನ್ನು ಕರೆಯುತ್ತಾರೆ. ಸಂವಿಧಾನದ 165ನೇ ವಿಧಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಸಂಬಂಧಿಸಿದೆ. ಅಡ್ವೊಕೇಟ್ ಜನರಲ್ ರವರನ್ನು ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಶಿಫಾರಸ್ಸಿನ ಮೇರೆಗೆ ನೇಮಕ ಮಾಡುತ್ತಾರೆ. ಅಡ್ವೊಕೇಟ್ ಜನರಲ್ ರವರು ವಿಧಾನಸಭೆಯ ಸದಸ್ಯರಲ್ಲ, ವಿಧಾನ ಪರಿಷತ್ತಿನ ಸದಸ್ಯರಲ್ಲ. ಆದರೆ ಸಹ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು, ಭಾಷಣ ಮಾಡಬಹುದು. ಆದರೆ ಮತದಾನ ಮಾಡುವಂತಿಲ್ಲ. ಪ್ರಸ್ತುತ ಕರ್ನಾಟಕದಲ್ಲಿ ಅಡ್ವೊಕೇಟ್ ಜನರಲ್ ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿ ಇತಿಹಾಸ, ವಿಜ್ಞಾನ, ಭಾರತದ ಸಂವಿಧಾನ ಮತ್ತು ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ. ಈ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.